ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೋಚುಮಲ್ ನಿರ್ದೇಶಕರು ಹಾಗೂ ಜಾತ್ರೆ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಹಿತೈಷಿಗಳು ನಾಗರಾಜನವರೇ, ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶರಣವರೇ, ಹಾಗೂ ಈ ಸಂಘದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಅವರೇ, ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಘುಪತನವರು, ಈ ಭಾಗದ ಲೀಡ್ರು ಮತ್ತೆ ಮೊನ್ನೆ ತಾನೇ ಹಾಗೂ ನಮ್ಮ ಜಗದೀಶನವರು ಹಾಗೂ ನಮ್ಮ ಎನ್ ಸತ್ಯಣ್ಣವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ನನ್ನ ಮಿತ್ರರು ಬಂದವರು, ಮಾತು ಮಿತ್ರರು ಹಾಗೂ ಆಡಳಿತ ಮಂಡಳಿದವರು, ವಿಶೇಷವಾಗಿ ಈ ಒಂದು ಸಂಘ ಓಪನ್ ಮಾಡಬೇಕಾದ್ರೆ ಸನ್ಮಾನ ಶ್ರೀ ನಮ್ಮ ಕಡೆಪಲ್ಲೆ ಮತ್ತು ನಾಗರಾಜನವರು ಮತ್ತು ಕಲ್ಲಪಲ್ಲಿ ಪ್ರಕಾಶನವರು ಇದು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇದಾಗಲೇಬೇಕಂತ ಕಷ್ಟಪಟ್ಟು ಇದನ್ನ ವ್ಯವಸ್ಥೆ ಮಾಡಿಕೊಟ್ರು. ಸೊ ನಾನು ಕೂಡ ತುಂಬ ಫೋರ್ಸ್ ಮಾಡಿ ಇದಾಗಬೇಕು ಅನ್ನೋದಕ್ಕೆ ನಾನು ಮಾಡಿದೆ. ಎಲ್ಲರೂ ಒಂದು ಗಮನ ತಗೊಂಡು ಒಟ್ಟಿನಲ್ಲಿ ನಮಗೆ ಫಲ ಸಿಕ್ತು. ಸೊ ಒಂದು ಮಾತನ್ನು ಹೇಳ್ತೀನಿ, ನಾನು ಸ್ವಲ್ಪ ಗಾಬರಿ ಆಯಿತು. ಯಾರೋ ಒಬ್ರು ಹೇಳಿದ್ರು ಪಾಲಯ ಚೆಲ್ಲಿದ್ರು ಅಂತ. ನಾನು ಈಗ ಬಂದು ಚೆಕ್ ಮಾಡಿದೆ, 500 ಲೀಟ್ರು ಹಾಲು ಬಂದು ತುಂಬ ಖುಷಿ ಆಯಿತು. ಸೊ ಹೆಣ್ಮಕ್ಳಲ್ಲಿ ಆ ಒಂದು ಇದು ಬರಲಿ ಅನ್ನೋದು ನಮಗೆ ಖುಷಿ ಆಯಿತು. ಸೊ ಒಂದು ವಿಷಯನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಮಗೆ ಹೋಗ್ತಾ 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 ಏನಾಗುತ್ತಂದ್ರೆ ಮನುಷ್ಯನಿಗೆ ಆಸೆ ಅನ್ನೋಕ್ಕಿಂತ ದುರಾಸೆನ ಜಾಸ್ತಿ ಆಗುತ್ತೆ. ದುರಾಸೆ ಇದೇ ಥರ ನಿಮ್ಗೆ ಗೊತ್ತಿಲ್ಲ, ರಾಮಲಿಂಗೇಶ್ವರದ ವರ್ಷ ಜಾತ್ರೆ ಮಾಡ್ತೀವಲ್ಲ, ಲಾಸ್ಟ್ ವರ್ಷ ಒಂದು ಪ್ರತಿಷ್ಠಾಪನೆಗೆ ಸ್ವಾಮೀಜಿ ಹೇಳಿದಂತೆ ನಾವು ಪ್ರತಿಷ್ಠಾಪನೆ ಮಾಡಬೇಕು ಊರಲ್ಲಿ ದೇವಸ್ಥಾನ ದೇವರಿಗೆ. ಎಲ್ಲ ಹೆಣ್ಮಕ್ಳು ಒಬ್ಬ ಊರಲ್ಲಿ ಇರ್ತಕ್ಕಂಥ ಎಲ್ಲ ಹಸು ಇಟ್ಟಿರೋದು 2 ಲೀಟ್ರು ಹಾಲು ತಂದು ಹಾಕ್ರಿ, ಇದು ವಿಗ್ರಹಕ್ಕೆ ಅಂತ. ಲಲಿತಮ್ಮನ ಆಗ್ತಾ ಇರೋದು ಬಿಡುವಂತ ರೂಪಮ್ಮ ಆಗ್ತಾ ಇರೋದು ಬಂತ ಶಶಿಕಲಮ್ಮನು, ಇವರೆಲ್ಲ ಆಗ್ತಾರೆ ಬಿಡುವಂತ ಈ ಎಮ್ನು ಯಾರೇಳಿ ಲಕ್ಷ್ಮೀಪ್ರಿಯ ಅಮ್ಮನು. ಅದಲ್ಲ ಇದಂತ ಪಾಲಯಸ್ಥಲ್ಲಿ 1 ಲೀಟ್ರ್ ನೀಲೇಸಿ ಏಮೈತಿ ಅಂದ್ಬಿಟ್ಟೆ ನೋಡೋರೆ, ಒಗಸು CMS ನಾಯಮೇಸ್ ಅಂದ್ರು ಬದಲು ಅಂತ ಪಾಲೇದು ಮತ್ತೊಂತ ನಿಲ್ಲೇವಣ್ಣ. ಇದು ಹೋಗ್ತಾ ಹೋಗ್ತಾ 500 ಆಯ್ತು, 1000 ಆಯ್ತು. ಈ ಏನಾಗುತ್ತೆ ಅಂದ್ರೆ ಈ ಹಾಲು ಜೊತೆಗೆ 200 ಗ್ರಾಮ್ ಹಾಲು 1000 ಲೀಟರ್ ಒಂದು ಲೀಟರ್ ಇರ್ತದೆ, 200 ಗ್ರಾಮ್ ನೀರು. ಈ ಪೋದ ಇದೇನಾಗುತ್ತೆ, ಆಸೆಕ್ಕಿಂತ ದುರಾಸೆ ಜಾಸ್ತಿ ಆಗ್ತದೆ. ಸೊ ಮುಂದಿನ ದಿವಸ ನಾನು ಈ ರಾಮಲಿಂಗೇಶ್ವರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ, ಮುಂದಿನ ದಿವಸ ಒಂದು BMC ಆಗ್ಲಿ ಅಂತ. BMC ಅಂತಂದ್ರೆ ಬಲ್ಕ್ ಮಿಲ್ಕ್ ಕೂಲರ್, ದೊಡ್ಡ ಮಟ್ಟಿಗೆ ಎಲ್ಲಾ ಊರಿನ ತಂದು ಹಾಲು ಇಲ್ಲಿ ಸಪ್ಲೈ ಆಗೋ ತರ ಆಗ್ಲಿ, ಇಲ್ಲಿಂದ ಟ್ಯಾಂಕರ್ ಡಂಪ್ ಆಗ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಇದೇನಾಗಿತ್ತು ಅಂದ್ರೆ ಇವತ್ತು ಚಿಕ್ಕದಾಗಿದೆ, ನಾಳೆ ದೊಡ್ಡದಾಗ್ಬೇಕು. ಅದು ಯಾರ ಕೈಲಿದೆ? ನಿಮ್ ಕೈಲಿದೆ. ನಮ್ ಕೈಲಿದೆ, ನಾವು ಕೊಟ್ಟಿದ್ದಾಯ್ತು. ಉಳಿಸ್ಕೊಳ್ಳೋದು ಯಾರ ಕೈಲಿದೆ? ಹೌದಲ್ವಾ? ಅದು ನಿಮ್ ಕೈಲಿದೆ. ಇವತ್ತು ಏನು ಈ ಒಂದು ಡೈರಿ ಸ್ಟಾರ್ಟ್ ಆಗ್ಬೇಕಾದ್ರೆ ಎಷ್ಟು ಎದುರಾಯ್ತು ಅಂತಂದ್ರೆ ಸಮಸ್ಯೆ ಎಲ್ಲೋಗಿ ಲಾಸ್ಟ್ ನಮ್ ಬಳಿಗೆ ಬಂದ್ಬಿಡ್ತದೆ, ಆಯ್ತಲ್ವಾ? ಸೊ ಅದರಿಂದ ದಯವಿಟ್ಟು ಇದರಲ್ಲಿ ವಿಶೇಷವಾಗಿ ನಾನು ಈ ಮಾತನ್ನ ನಾನು ಹೇಳ್ಬೇಕು ಎಲ್ಲ ಗೊತ್ತಿಲ್ಲ. ನಾನು ಮಂಡಿಕಲ್ ವೆಂಕಟೇಶ್ವರನ ಕೇಳಿದ್ದೆ, ಬಟ್ ನಾನು ನೋಡಿರ್ಲಿಲ್ಲ. ನಾನು ನೋಡಿರ್ಲಿಲ್ಲ. ಆಲಂಗರ್ ಸೀನಣ್ಣ ಕೇಳಿದ್ದೆ, ಬಟ್ ನಾನು ನೋಡಿರ್ಲಿಲ್ಲ. ಬಟ್ ಕಾರ್ಯವೈಖರ್ಯದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಕಾಳಿಪ ನಗರಸಭೆಗೆ ಕೆಲಸ ಮಾಡಿದೆ. ಇವತ್ತು ಒಂದ್ ದಿವಸ ಮೊನ್ನೆ ನನಗೆ ಅನಿಸ್ತು ಏನಂತಂದ್ರೆ, ನಾನು ಜನಸಂಪರ್ಕ ಬಂದಾಗ ನಾನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೆ. ಒಂದ್ 2-3 ಬಂದು ಕುಡ್ರು ಬಂದು ಕೇಳಿದ್ರು, ಅಣ್ಣ ನಮ್ಗೆ ಡೈರಿ ಬೇಕು, ಒಂದು ಮಿಲ್ಕ್ ಹಾಕೊಳಕ್ಕೆ ಒಂದು ಪಾರ್ಲರ್ ಬೇಕು ಅಂತ ಕೇಳಿದ್ರು. ಸರ್ ಸ್ಪಾಟ್ ಅಲ್ಲಿ ಅಪ್ರೂವ್ ಮಾಡಿ ಸರ್ ಅಂತ. ಅವತ್ತು ನೈಟ್ ಒಂಥರ ಖುಷಿ ಆಯ್ತು, ಏನಂದ್ರೆ ಇವ್ರ ಕಷ್ಟ ಬಿದ್ದು ಗೆಲ್ಸಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ನನಗೆ ಇವತ್ತು ಅಂತ. ಯಾಕಂದ್ರೆ ನಾನು ಯಾರು ನೋಡಿರ್ಲಿಲ್ಲ, ಬಟ್ ಇವ್ರ ಕಾರ್ಯವೈಖರಿ ಅಂತ ಬಂದಾಗ ಸುಮಾರು ಡೈರಿಗಳನ್ನ ನಮ್ ಕೈಯಿಂದಾನೆ ಮಾಡ್ತಾವ್ರೆ, ಇನಾಗ್ರೇಷನ್ ಮಾಡಿಸ್ತಾರೆ. ಖುಷಿ ಆಯ್ತು. ಒಂದು ವ್ಯಕ್ತಿನ ಯಾವತ್ತು ನಿಮ್ ಸೊಸೈಟಿ ತರಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಇರ್ತದೆ, ನಮ್ಮ ಮನೆಗೆ ಬಂದ ಸೆಟ್ ಆಗ್ತಾಳೋ ಇಲ್ಬೇಕು. ಆ ಹೆಣ್ಮಗಳು ಸೆಟ್ ಆಗ್ಬಿಟ್ರೆ ಬಹುಶಃ ನಮ್ಮ ಮಗಳಿಗಿಂತ ಜಾಸ್ತಿ ಮರ್ಯಾದೆ ಕೊಡ್ತೀವಿ. ಸೊ ಆ ತರ ಇವತ್ತು ಕಾಳಿಪ ನಾಗರಾಜ್ ಅವರು ಸರ್ ಇವತ್ತು ಡೈರಿ ವಿಚಾರದಲ್ಲಿ ಆ ತರ ಕೆಲಸ ಮಾಡ್ತಾರೆ. ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಾಕಿ ಪ್ರೋಸೆಸ್ ಧ್ವನಿ ಅಂತೀವಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಅಂತ. ಸೊ ಮುಂದಿನ ದಿವಸದಲ್ಲಿ ನನ್ನ ಸೊಸೆಲ ಅಂತ ಕೇಳ್ತಿದ್ದಾರೆ, ಮಗಳು ಬಿಡ್ತಾರೆ, ಮಗಳನ್ನ ಆಚೆ ಹೊಟ್ಟೋಗ್ತೀನಿ ಬೇರೆಯವ್ರ ಮನೆಗೆ. ಸೊ ಅದರಿಂದ ಬಿಡೋ ಮಗ. ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ನಾನು ಜೊತೆಲಿದ್ದೀನಿ ಅವ್ರಿಗೆ. ಅವರೆಲ್ಲೇ ಡೈರಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಕೂಡ ಶಾಸಕರ ಅನುದಾನ 2 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅವ್ರಿಗೆ. ಇನ್ನೂ ಜಾಸ್ತಿ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಮುಂದಿನ ದಿವಸದಲ್ಲಿ ನಾನು ಇನ್ನೂ ಅಭಿವೃದ್ಧಿ ಕೆಲಸಕ್ಕೆ ನಾನು ವೆಯ್ಟ್ ಮಾಡ್ತೀನಿ. ಸೊ
ಸೊ ಮುಂದಿನ ದಿವಸದಲ್ಲಿ ದೇವರು ಒಳ್ಳೇದ್ ಮಾಡೇ ಮಾಡ್ತಾರೆ. ರಾಮಲಿಂಗೇಶ್ವರ ಮುಂದೆ ಹೇಳ್ತಾ ಇದ್ದೀನಿ, ಈ ಸಂಘಕ್ಕೂ ಈ ಸಂಘದ ಪದಾಧಿಕಾರಿಗಳಿಗೂ ಮತ್ತೆ ಅಧ್ಯಕ್ಷರಿಗೂ, ಪಾಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಫೈಟ್ ಮಾಡಿದ್ರು ಅವ್ರು ಅಲ್ವಾ, ಒಂದು ಓಟಿನ ಸೋತ್ರು. ಯಾರು? ಲಾಟ್ರಿಲ್ ಹೋದ್ರು. ಬಹುಶಃ ಯಮುನ ಹತ್ಕೊಂಡು ಬಂದ್ರು. ನಾನೊಂದು ಮಾತು ಹೇಳಿದೆ, ದಯವಿಟ್ಟು ನೀನ್ ರಾಜಕಾರಣ ಆಗ್ಬೇಕು ಅಂತಂದ್ರೆ ಎಲ್ಲಾ ಬಿಟ್ಟು ಬರ್ಬೇಕು. ನಿನ್ ಕಣ್ಣಲ್ಲಿ ನೀರು ಹಾಕೊಳ್ಳೋದು, ಎದೆ ಮಾಡೋದಂದ್ರೆ ನೀನ್ ತುಳಿದಾಕ್ತಾರೆ. ನೀನು ಉದ್ದೇಶ ಮಾಡ್ಬೇಕು, ತುಳಿಬೇಕು, ಎದ್ ನಿಲ್ಬೇಕು ಅನ್ನೋ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬಾ. ಇಲ್ಲ ಅಂತಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಸೋತೋಗ್ಬಿಟ್ರೆ ರಾಜಕಾರಣಕ್ಕೆ ಬರಬೇಡ. ಮುಂದೊಂದು ದಿವಸ ಏನೋ ಕಾದಿದೆ, ನಿನಗೆ ಏನೋ ಒಳ್ಳೇದಾಗ್ಲಿಕ್ಕೆ ಕಾದಿದೆ. ಅದಕ್ಕೆ ಇವರು ಸೋತಿದ್ರೆ ಖಂಡಿತವಾಗ್ಲೂ ಮುಂದೊಂದು ದಿವಸ ಗೆಲ್ತೀರ ಅಂತಂದ್ರೆ ಬಹುಶಃ ಈ ಹೆಣ್ಮಕ್ಳು ಎಲ್ಲವನ್ನೂ ನೋಡುವಂತ ಶಕ್ತಿ ನಿಮ್ಗೆ ಬಂದಿದೆ. ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಅದನ್ನು ಸಹಿಸ್ಕೊಳ್ಳಿ. 2018 ನಾನು ಸೋಲಿಸಿದ್ರು, ನಾನು ಊರು ಬಿಟ್ಟು ಹೋಗ್ಲಿಲ್ಲ, ಇಲ್ಲೇ ಇದ್ದೆ. ನಾನು ಯಾವತ್ತು 3,000 ಓಟಿಂದ ಸೋಲಿಸಿದ್ರು, ಅದೇ ಜನ 30,000 ಓಟಿಂದ ಗೆಲ್ಸಿದ್ರು. ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ತಾಳ್ಮೆಯಿಂದ ಇದ್ರೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ. ಎಲ್ಲವನ್ನು ಅಂದ್ರೆ ಮರ ಹತ್ತಿದ ಮೇಲೆ ಬುಡ ನೋಡ್ಬೇಡಿ, ಏನಂತಾರೆ ಓಡೋಗ್ಬಿಟ್ಟು ಲೀಡರ್ಸ್ ನೋಡ್ಬೇಡಿ. ಎಲ್ಲರೂ ವಿಶ್ವಾಸವನ್ನು ತಗೊಂಡು, ಎಲ್ಲರೂ ಒಂದು ಹಿತೈಷಿ ತಗೊಂಡು, ನೀವು ಇನ್ನೂ ಚಿಕ್ಕವರಿದ್ದೀರಿ, ಎಲ್ಲ ಆಸೆಯನ್ನು ತಗೊಂಡು ಮುಂದೋಗಿ ಭಗವಂತ ಮುಂದ್ ದಿವಸ ಒಳ್ಳೇದು ಮಾಡ್ತಾ ಅಂತ ಹೇಳ್ತಾ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಇನಾಗ್ರೇಷನ್ ಮಾಡಿದ್ದಕ್ಕೆ ತಮ್ಮೆಲ್ಲ ಹೆಣ್ಮಕ್ಳಿಗೂ ಕೃತಜ್ಞತೆ ಸಲ್ಲಿಸ್ತಾ ಇನ್ನು ಉನ್ನತ ಮಟ್ಟಕ್ಕೆ ಸಂಘ ತಗೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಗೋಸ್ಕರ ನನ್ನ ಅಧಿಕಾರಿಗಳವ್ರಿಗೆ ಹೊಂದಿಸ್ತಾ ಸೊ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ರಾಮಲಿಂಗೇಶ್ವರ ಚೆನ್ನಾಗಿ ಒಳ್ಳೇದು ಮಾಡಿ. ನಮಸ್ಕಾರ.